ಜನವನ್ ನೀವೊಂದು ವಿಷಯ ನೋಟಿಸ್ ಮಾಡಿದ್ದೀರಾ? ಕೆಲವರು 25 ವರ್ಷಕ್ಕೆ ತುಂಬಾ ಏಜ್ ಆಗಿರೋ ತರ ಕಾಣ್ತಾರೆ. ಇನ್ ಕೆಲವರು 40 ವರ್ಷ ಆದ್ರೂ ಕೂಡ ಇನ್ನು ಯಂಗ್ ಆಗಿ ಕಾಣ್ತಾರೆ. ಇದಕ್ಕೆ ಮೇನ್ ರೀಸನ್ ನಿಮ್ ಜೆನೆಟಿಕ್ಸ್ ಮಾತ್ರ ಅಲ್ಲ, ನಿಮ್ ಡೈಲಿ ಹ್ಯಾಬಿಟ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಹೌದು, ಜೆನೆಟಿಕ್ಸ್ ಪ್ಲಾನ್ ಇಂಪಾರ್ಟೆಂಟ್ ರೋಲ್ ಇನ್ ಕೀಪಿಂಗ್ ಯು ಯಂಗ್. ಆದ್ರೆ ಎಷ್ಟು ದಿನ? ಗೈಸ್, ಇವತ್ತು ಈ ವಿಡಿಯೋಲಿ ನಾನು ನಿಮ್ಗೆ ಮೆನ್ ಫಾಸ್ಟ್ ಆಗಿ ಏಜ್ ಆಗೋಕೆ ಕಾರಣ ಆಗಿರೋ 7 ರೀಸನ್ಸ್ ಯಾವುದು ಅಂತ ಹೇಳ್ತೀನಿ. ಇದನ್ನ ನೀವು ಸರಿ ಮಾಡ್ಕೊಂಡಿದ್ದೆ ಆದ್ರೆ ಯು ವಿಲ್ ಗೆಟ್ ಬೆಟರ್ ಲುಕ್ಸ್, ಹೆಲ್ತಿ ಬಾಡಿ, ಬೆಟರ್ ಸ್ಕಿನ್ ಅಂಡ್ ಯು ವಿಲ್ ಏಜ್ ಲೈಕ್ ಫೈನ್ ವೈನ್. ನಂಬರ್ 1, 7 hours ಗಿಂತ ಕಡಿಮೆ ಸ್ಲೀಪ್. ಗೈಸ್, ನೀವು ಯಾವಾಗಲೂ 7ರಿಂದ 8 ಗಂಟೆ ನಿದ್ದೆ ಮಾಡಲೇಬೇಕು. ಇದಕ್ಕಿಂತ ನೀವು ಕಡಿಮೆ ನಿದ್ದೆ ಮಾಡಿದ್ದೆ ಆದ್ರೆ ನಿಮ್ ಕಣ್ಸುತ್ತ ಡಾರ್ಕ್ ಸರ್ಕಲ್ಸ್ ಬರುತ್ತೆ, ನಿಮ್ ಬಾಡಿ ರಿಕವರ್ ಆಗಲ್ಲ, ನಿಮ್ಗೆ ಮಸಲ್ ಲಾಸ್ ಆಗುತ್ತೆ, ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ನಿದ್ದೆ ಒಂಥರ ಫ್ರೀ ಆಂಟಿ ಏಜಿಂಗ್ ಮೆಡಿಸಿನ್ ಇದ್ದಂಗೆ, ಸೊ ಯಾವಾಗಲೂ ಒಳ್ಳೆ ನಿದ್ದೆ ಮಾಡಿ. ನಂಬರ್ 2, ಡೈಲಿ ಜಂಕ್ ಮತ್ತೆ ಪ್ರಾಸೆಸ್ ಫುಡ್. ಚಿಪ್ಸು, ಗೋಬಿ, ಸಾಫ್ಟ್ ಡ್ರಿಂಕ್ಸು, ಆಡು ಮೂಡು ಇವೆಲ್ಲ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಸ್ಕಿನ್ ಡಲ್ ಆಗುತ್ತೆ, ಮುಖದ ಮೇಲೆ ಪಿಂಪಲ್ಸ್ ಮತ್ತೆ ಆಕ್ನೆ ಬರುತ್ತೆ, ನಿಮ್ ಸ್ಕಿನ್ ಜೋತ್ ಬೀಳುತ್ತೆ, ಫೇಸ್ ಸ್ಕಿನ್ ಸ್ಯಾಗ್ ಆಗುತ್ತೆ, ಹೊಟ್ಟೆ ಬರುತ್ತೆ ಮತ್ತೆ ಎನರ್ಜಿ ಪೂರ್ತಿ ಕಮ್ಮಿ ಆಗುತ್ತೆ. ಗೈಸ್, ನೀವು ಪರ್ಫೆಕ್ಟ್ ಡಯಟ್ ಮಾಡಲೇಬೇಕು ಅಂತ ಇಲ್ಲ, ಜಸ್ಟ್ ಜಂಕ್ ಫುಡ್ ಕಡಿಮೆ ಮಾಡಿ, ಮನೆ ಊಟ ಜಾಸ್ತಿ ಮಾಡಿ. ನಂಬರ್ 3, ಎಕ್ಸರ್ಸೈಸ್ ಅಥವಾ ಯಾವುದೇ ಆಕ್ಟಿವಿಟಿ ಇಲ್ಲದೆ ಮನುಷ್ಯ ಇಡೀ ದಿನ ಕೂತಿರೋದ್ರಿಂದ ಬೇಗ ಏಜ್ ಆದಂಗೆ ಕಾಣ್ತಾನೆ. ಎಕ್ಸರ್ಸೈಸ್ ಇಲ್ಲ ಅಂದ್ರೆ ನಿಮ್ ಬಾಡಿ ಪೋಸ್ಚರ್ ಹಾಳಾಗುತ್ತೆ, ಬೆಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ, ನಿಮ್ ಬಾಡಿ ವೀಕ್ ಆಗುತ್ತೆ ಮತ್ತೆ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಆಗುತ್ತೆ. ಗೈಸ್, ಡೈಲಿ ವರ್ಕೌಟ್ ಮಾಡೋದ್ರಿಂದ ಅಥವಾ ಅಟ್ಲೀಸ್ಟ್ 30 ಮಿನಿಟ್ಸ್ ವಾಕಿಂಗ್ ಮಾಡೋದ್ರಿಂದ ನೀವು ಏಜ್ ಸ್ಲೋ ಮಾಡಬಹುದು. ನಂಬರ್ 4, ಓವರ್ ಥಿಂಕಿಂಗ್ ಮತ್ತೆ ಸ್ಟ್ರೆಸ್. ಯಾವಾಗ ನೋಡು ಓವರ್ ಥಿಂಕಿಂಗು, ಟೆನ್ಷನ್ ಮತ್ತೆ ಸ್ಟ್ರೆಸ್. ಇದರಿಂದ ಬಾಡಿಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗ್ತದೆ. ಕಾರ್ಟಿಸಾಲ್ ಹಾರ್ಮೋನ್ ಇನ್ನೊಂದು ಸ್ಟ್ರೆಸ್ ಹಾರ್ಮೋನ್ ಅಂತ. ಹೈ ಕಾರ್ಟಿಸಾಲ್ ಲೆವೆಲ್ ಅಂದ್ರೆ ವ್ರಿಂಕಲ್ಸ್, ಸ್ಕಿನ್ ಡ್ಯಾಮೇಜ್, ತಲೆ ಬಾಂಡ್ಲಿ ಮತ್ತೆ ನಿಮ್ ಟೆಸ್ಟೋಸ್ಟೆರಾನ್ ಕಡಿಮೆ ಆಗ್ತದೆ. ಗೈಸ್, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯು ವಿಲ್ ಏಜ್ ಸ್ಲೋ. ನಂಬರ್ 5, ಸ್ಮೋಕಿಂಗ್ ಅಂಡ್ ಎಕ್ಸೆಸ್ ಆಲ್ಕೋಹಾಲ್. ಸಿಗರೇಟ್ಸ್ ಮತ್ತೆ ಸ್ಮೋಕಿಂಗು ಸ್ಕಿನ್ ಬಿಗ್ಗೆಸ್ಟ್ ಎನಿಮಿ. ಇನ್ನು ನೀವು ಆಲ್ಕೋಹಾಲ್ ನ ಜಾಸ್ತಿ ಕನ್ಸ್ಯೂಮ್ ಮಾಡಕ್ ಶುರು ಮಾಡಿದ್ರೆ ಫೇಸ್ ಬ್ಲೋಟ್ ಆಗುತ್ತೆ, ಅಂದ್ರೆ ಮುಖ ಊದ್ಕೊಳ್ಳುತ್ತೆ, ಅದ್ರ ಜೊತೆ ಡಿಹೈಡ್ರೇಷನ್, ಅದ್ರ ಜೊತೆ ಲಿವರ್ ಡ್ಯಾಮೇಜ್. ನೀವು ಇದನ್ನ ಡೈಲಿ ಹ್ಯಾಬಿಟ್ ಏನಾದ್ರು ಮಾಡ್ಕೊಂಡ್ರೆ ನೀವೇ ದುಡ್ಡು ಕೊಟ್ಟು ವಯಸ್ಸಾಗಿರೋ ತರ ಲುಕ್ ನ ಪರ್ಚೇಸ್ ಮಾಡ್ದಂಗಾಗುತ್ತೆ. ನಂಬರ್ 6, ಫೋನ್ ಅಡಿಕ್ಷನ್ ಅಂಡ್ ಬ್ಯಾಡ್ ಪಾಸ್ಚರ್. ಗೈಸ್, ಯಾವಾಗ ನೋಡಿದ್ರು ಈ ರೀತಿ ಬೆನ್ ಬಗ್ಗಿಸ್ಕೊಂಡು, ತಲೆ ಬಗ್ಗಿಸ್ಕೊಂಡು, ಫೋನ್ ನೋಡ್ಕೊಂಡು ಪಾಸ್ಚರ್ ಹಾಳು ಮಾಡ್ತಿದ್ದಾರೆ. ನಿಮ್ ಪಾಸ್ಚರ್ ಹಾಳಾದ್ರೆ ಅದು ನಿಮ್ನ ವೀಕ್ ಆಗಿ ತೋರಿಸುತ್ತೆ. ನೀವು ವೀಕ್ ಅಂತ ತೋರಿಸಿದ್ರೆ ನೀವು ವಯಸ್ಸಾಗಿರೋ ತರ ಕಾಣ್ತೀರಾ. ಸೊ ಯಾವಾಗ್ಲೂ ಸ್ಟ್ರೈಟ್ ಆಗಿ ನಿಲ್ಲಿ, ಶೋಲ್ಡರ್ಸ್ ಬ್ಯಾಕ್, ಹೆಡ್ಸ್ ಅಪ್, ಚಿನ್ ಸ್ಟ್ರೈಟ್. ನೀವು ನಿಮ್ ಪಾಸ್ಚರ್ ಸರಿ ಮಾಡಿದ್ರೆ ಯು ವಿಲ್ ಈಸಿಲಿ ಲುಕ್ 3 to 4 years ಯಂಗರ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸರಿಯಾಗಿ ನಿಮ್ ಬಾಡಿನ ಹೈಡ್ರೇಷನ್ ಅಲ್ಲಿ ಇಟ್ಕೊಳ್ತಾ ಇರೋದು. ನಿಮ್ ಬಾಡಿಗೆ ಡೈಲಿ 2 ರಿಂದ 3 ಲೀಟರ್ ನೀರು ಬೇಕೇ ಬೇಕು. ನೀವು ಸರಿಯಾಗಿ ನಿಮ್ ಬಾಡಿನ ಹೈಡ್ರೇಷನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಡ್ರೈ ಸ್ಕಿನ್ ಡೆವಲಪ್ ಆಗುತ್ತೆ, ವ್ರಿಂಕಲ್ಸ್ ಡೆವಲಪ್ ಆಗುತ್ತೆ ಮತ್ತೆ ನಿಮ್ ಫೇಸ್ ನ ಡಲ್ ಮಾಡಾಕ್ಬಿಡುತ್ತೆ. ಇದರಿಂದ ತುಂಬಾ ವಯಸ್ಸಾಗಿರೋ ತರ ಕಾಣ್ತೀರಾ. ನೀವು ಅನ್ಕೊಂಡಿರಂಗೆ ಟೀ, ಕಾಫಿ, ಜ್ಯೂಸ್ ಎಲ್ಲ ನೀರಲ್ಲ ಸ್ವಾಮಿ. ಒಂದ್ ಸಿಂಪಲ್ ರೂಲ್ ಏನಂತಂದ್ರೆ ನಿಮ್ ಯೂರಿನ್ ಲೈಟ್ ಯೆಲ್ಲೋ ಟು ಕ್ಲಿಯರ್ ಇದ್ರೆ ನಿಮ್ ಬಾಡಿ ಒಳ್ಳೆ ಹೈಡ್ರೇಷನ್ ಆಗಿದೆ ಅಂತ. ಜಾಸ್ತಿ ಏಜ್ ಆಗಿರಂಗ್ ಕಾಣೋದು ಯಾವಾಗಲೂ ಜೆನೆಟಿಕ್ಸ್ ಮಿಸ್ಟೇಕ್ ಅಲ್ಲ, ಇದು ನಿಮ್ ಬ್ಯಾಡ್ ಹ್ಯಾಬಿಟ್ಸ್ ಡೈಲಿ ರಿಪೀಟ್ ಮಾಡೋದ್ರಿಂದ ಆಗೋದು. ಗೈಸ್, ಯಾವಾಗಲೂ ಕಣ್ತುಂಬಾ ನಿದ್ದೆ ಮಾಡಿ, ಕ್ಲೀನ್ ಫುಡ್ ತಿನ್ನಿ, ಎಕ್ಸರ್ಸೈಸ್ ಮಾಡಿ ಮತ್ತೆ ಸೆಲ್ಫ್ ಕೇರ್ ಮಾಡಿ. ನೀವು ಇವಾಗ ಶುರು ಮಾಡಿದ್ರೆ ನಿಮ್ ಫ್ಯೂಚರ್ ಸೆಲ್ಫ್ ಖಂಡಿತ ನಿಮ್ಗೆ ಥ್ಯಾಂಕ್ಸ್ ಹೇಳುತ್ತೆ.